ಮಾರ್ಚ್ ಕೊನೆಯಲ್ಲಾದಂಥ ಶನಿಗ್ರಹದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳೇ ಆಗಿರುತ್ತೆ. ಗ್ಯಾರಂಟಿಯಾಗಿ ನಿಮ್ಮಲ್ಲಿ ಎಷ್ಟೊಂದು ಜನ ಇದರಿಂದ ಆದಂತಹ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಆದರೆ ಇವತ್ತು ನಾವು ಒಂದು ಒಳ್ಳೆ ಗ್ರಹದ ಬಗ್ಗೆ, ಶುಭ ದೃಷ್ಟಿ ಬಗ್ಗೆ ಮಾತಾಡೋಣ. ಅದರ ಆಶೀರ್ವಾದದ ಬಗ್ಗೆನೂ ನಾನು ಇವತ್ತು ನಿಮಗೆ ಹೇಳ್ತೀನಿ. ಈ ಗ್ರಹದ ಮಹತ್ವ ಏನು ಅಂದ್ರೆ, ಅದು ನಮ್ಮನ್ನ ಕೆಳಗೆ ಬೀಳೋದಕ್ಕೆ ಬಿಡಲ್ಲ, ಯಾವಾಗ್ಲೂ ಕೈ ಹಿಡಿದು ನಿಮ್ಮನ್ನ ಕಾಪಾಡ್ತಾನೇ ಇರುತ್ತೆ. ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಿದೀರಾ ಅನ್ನೋ ಸಮಯದಲ್ಲಿ ಒಂದು ಕಾಣದ ಕೈಯಿಂದ ನಿಮಗೆ ಸಹಾಯ ಮಾಡಿಸುತ್ತೆ. ಸೊ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಅತ್ಯಂತ ಶುಭ ಗ್ರಹ ಆದಂತ ಗುರುಗ್ರಹದ ಬಗ್ಗೆ. ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯದಲ್ಲಿ ಗುರುಗ್ರಹನ ನಾವು ಅತ್ಯಂತ ಶುಭ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ದೇವತಾ ಗ್ರಹ. ಅದು ಯಾವಾಗ್ಲೂ ನಮಗೆ ಒಳ್ಳೇದೇ ಮಾಡತ್ತೆ, ಕೆಲಸಗಳನ್ನ ಸುಲಭ ಮಾಡತ್ತೆ. ಶನಿ, ರಾಹು, ಕೇತು, ಕುಜ ಗ್ರಹಗಳು ನಿಮಗೆ ತೊಂದರೆ ತಂದ್ರೆ ಗುರುಗ್ರಹ ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡತ್ತೆ. ಹಾಗಾದ್ರೆ ಬನ್ನಿ, 2025ರಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಸಿಗತ್ತೆ ಅಂತ ನೋಡೋಣ. ಬದಲಾವಣೆ ಎಲ್ಲಿ ಆಗ್ತಿದೆ ಅಂತಿದ್ದೀರಾ? ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇದೆ. ಇದೇ 2025ರ ಮೇ 14ರಂದು. ಹಾಗಾದ್ರೆ ಎಲ್ಲ 12 ರಾಶಿಗಳಿಗೂ ಗುರುಗ್ರಹ ಒಳ್ಳೇದೇ ಮಾಡತ್ತಾ? ಇಲ್ಲ, ಕೆಲವೊಂದು ರಾಶಿಗಳಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಹಾಗಾದ್ರೆ ಗುರುಗ್ರಹದ ಬದಲಾವಣೆ ಮಿಥುನ ರಾಶಿಯವರಿಗೆ ಯಾವ ಫಲವನ್ನ ಕೊಡುತ್ತೆ ಅಂತ ನೋಡೋಣ. ಗುರುಗ್ರಹ ಮಿಥುನ ರಾಶಿಯವರ ಲಗ್ನಕ್ಕೆ ಬಂದು ಕೂರ್ತಿರೋದ್ರಿಂದ ಇದು ನಿಮಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಇಷ್ಟು ದಿನ ನೀವು ಫೇಸ್ ಮಾಡ್ಕೊಂಡು ಬಂದಿರೋಂಥ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಸಿಗುತ್ತೆ. ಹಾಗೆ ಇದು ನಿಮ್ಮ ದೋಷಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಹಾಗೆ ಈ ವರ್ಷ ಗುರುಗ್ರಹ ಲಗ್ನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆಲ್ಲ ಸದಾವಕಾಶ ಅಂತಾನೆ ಹೇಳ್ಬೋದು. ಹೈಯರ್ ಸ್ಟಡೀಸ್ಗೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿರೋರ್ಗೆಲ್ಲ ಇದು ಒಳ್ಳೆ ಕಾಲ. ಹಾಗೆ ಮದುವೆ ವಯಸ್ಸಿಗೆ ಬಂದಿರುವಂತ ಅವಿವಾಹಿತರಿಗೆಲ್ಲರಿಗೂ ಮದುವೆ ಆಗೋ ಯೋಗಾನು ಈ ವರ್ಷ ಇದೆ. ಗುರುವಿನ ದೃಷ್ಟಿ ನಿಮ್ಮ ಪಂಚಮ, ಸಪ್ತಮ ಹಾಗೂ ಭಾಗ್ಯಭಾವದ ಮೇಲೆ ಬೀಳ್ತಿರೋದ್ರಿಂದ ವಿವಾಹಿತರು ಸಂತಾನಾಪೇಕ್ಷೆಯಲ್ಲೇನಾದ್ರೂ ಇದ್ರೆ ನಿಮಗೆ ಸಂತಾನದ ಯೋಗಾನು ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುವಂತಹ ಯೋಗ ಇದೆ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸುಧಾರಣೆ ಆಗುವಂತಹ ಯೋಗ ಇದೆ. ಅದಲ್ಲದೆ ಲಗ್ನದಲ್ಲೇ ಗುರು ಇರೋದ್ರಿಂದ ನೀವು ಯಾವುದಾದ್ರೂ ಸರ್ಟಿಫೈಡ್ ಕೋರ್ಸ್ ಮಾಡ್ಕೊಳ್ಳೋದಾದ್ರೆ ಅಥವಾ ಪಾರ್ಟ್ ಟೈಮ್ ಕೋರ್ಸಸ್ ಯಾವುದಾದ್ರೂ ಮಾಡೋದಾದ್ರೆ ಅದ್ರ ಬಗ್ಗೆ ಒಲವು ಜಾಸ್ತಿ ಆಗತ್ತೆ. ಹಾಗೆ ಮಾಡೋದ್ರಿಂದ ಅದು ಸಕ್ಸಸ್ ಕೂಡ ಆಗತ್ತೆ. ಹಾಗೆ ಮಿಥುನ ರಾಶಿಯಲ್ಲಿ ಇರುವಂತಹ ಲೀಡರ್ಸ್ಗೆ, ಅಡ್ವೊಕೇಟ್ಸ್ಗೆ, ಕನ್ಸಲ್ಟೆಂಟ್ಸ್ಗೆ, ಟೀಚರ್ಸ್ಗೆ, ಪ್ರೊಫೆಸರ್ಸ್ಗೆ ಇದು ಅತ್ಯುತ್ತಮವಾದಂತಹ ವರ್ಷ. ಅಕ್ಟೋಬರ್ನ ನಂತರ ಗುರುಗ್ರಹ ಕಟಕ ರಾಶಿಗೆ ಹೋದಾಗ, ಅಂದ್ರೆ ನಿಮ್ಮ ಧನಭಾವಕ್ಕೆ ಹೋದಾಗ ನೀವು ಸ್ವಲ್ಪ ಸೇವಿಂಗ್ಸ್ನ ನೋಡ್ತೀರಾ. ಇನ್ಕಮ್ ಜಾಸ್ತಿ ಆಗತ್ತೆ ನಿಮಗೆ ನಿಮ್ಮ ಕೆಲಸದಲ್ಲಿ. ಹಾಗೆ ನಂತರ ಇದು ಜನವರಿಯಲ್ಲಿ ಮಿಥುನ ರಾಶಿಗೆ ಬಂದಾಗ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ನ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಜಾಸ್ತಿ ಮಾಡತ್ತೆ. ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಬೇಸಿಕಲಿ ನೀವು ಅಂದ್ರೆ ಮಿಥುನ ರಾಶಿಯವರು ನಿಮ್ಮ ವೇಟ್ ಗೇನ್ ಅನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಗುರುಗ್ರಹ ಲಗ್ನದಲ್ಲಿರೋದ್ರಿಂದ ವೇಟ್ ಗೇನ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೀವೇನಾದ್ರೂ ಸಣ್ಣ ಇದ್ರೆ ವೇಟ್ ಗೇನ್ ಆಗೋದು ಓಕೆ, ಒಳ್ಳೆ ವಿಷಯನೇ ಅದು. ಶನಿಗ್ರಹದ ಬದಲಾವಣೆಯಿಂದ ಆದಂತಹ ಅಲ್ಪ ಸ್ವಲ್ಪ ತೊಂದರೆಗಳನ್ನು ಈ ಗುರುಗ್ರಹ ನಿವಾರಣೆ ಮಾಡುತ್ತೆ ನಿಮಗೆ ಈ ವರ್ಷ. ಹಾಗೆ ಮುಂದಿನ ವರ್ಷ ಗುರುಗ್ರಹದ ಪ್ರಭಾವ ಏನು ಅನ್ನೋದನ್ನ ನಾವು ಮತ್ತೆ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಈ ವರ್ಷ ನಾಲೆಡ್ಜ್ ಗೇನ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಅಥವಾ ಎಷ್ಟು ಎಫರ್ಟ್ಸ್ ಹಾಕ್ತಿರೋ ಅದ್ರ ಡಬಲ್ ಪ್ರಾಫಿಟ್ ಆಗತ್ತೆ. ನಿಮಗಷ್ಟೇ ಅಲ್ಲ, ಮಿಥುನ ರಾಶಿಯವರ ಮಕ್ಕಳ ಓದಿನಲ್ಲೂ ಕೂಡ ಈ ವರ್ಷ ಅಭಿವೃದ್ಧಿಯನ್ನ ಕಾಣಬಹುದು ನೀವು. ಹಾಗೆ ಈ ವರ್ಷ ನಿಮ್ಮ ಲಕ್ ಕೂಡ ತುಂಬಾ ಚೆನ್ನಾಗಿದೆ. ಆದರೂ ನಿಮ್ಗೇನಾದ್ರೂ ತೊಂದರೆ ಅಂತ ಅನ್ಸಿದ್ರೆ ಗುರುವಾರದ ದಿನ ಕಡಲೆ ಬೇಳೆಯನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ದಾನವಾಗಿ ಕೊಡಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ದಾನವಾಗಿ ಕೊಡಿ. ಇದು ಗುರುಗ್ರಹದ ಬದಲಾವಣೆಯಿಂದಾದಂತಹ ಮಿಥುನ ರಾಶಿಯವರ ಫಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.